ಕರ್ನಾಟಕ ರಾಜ್ಯದ ಏಕೈಕ ಪ್ರಧಾನಿ ಮಣ್ಣಿನ ಮಗೆಯಿಂದೇ ಖ್ಯಾತರಾದವರು ಮತ್ತು ರೈತರಿಗಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟ ಜೀವ. ಎಚ್ ಡಿ ದೇವೇಗೌಡರ ಬದುಕಿನ ಕಥೆ ನಿಜಕ್ಕೂ ನಮ್ಮೆಲ್ಲರಿಗೂ ಸ್ಫೂರ್ತಿದಾಯಕ. ಇವತ್ತು ಅಂಥ ಮಹಾನ್ ವ್ಯಕ್ತಿಯ ಬದುಕಿನ ಕಥೆಯನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವೇನಾದರೂ ಹೊಸಬರು ನಮ್ಮ ಚಾನಲ್ಗೆ ಭೇಟಿ ಕೊಟ್ಟಿದ್ದೀರಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿಕೊಳ್ಳಿ. ದೇವೇಗೌಡರ ಜನನ 1933 ಮೇ 18ರಂದು ಹಾಸನದ ಹೊಳೆನರಸೀಪುರದ ಹರದನಹಳ್ಳಿಯಲ್ಲಿ ಜನಿಸುತ್ತಾರೆ. ತಂದೆ ದೊಡ್ಡೇಗೌಡ, ತಾಯಿ ದೇವಮ್ಮ. ಇವರು ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸಿದವರು. ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ತಮ್ಮ ಹುಟ್ಟೂರಾದ ಹರದನಹಳ್ಳಿಯಲ್ಲಿ ಮುಗಿಸಿ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಹಾಸನದ LV ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜ್ ಸೇರಿ ಡಿಪ್ಲೊಮಾದಲ್ಲಿ ಸಿವಿಲ್ ಇಂಜಿನಿಯರ್ ಪದವಿ ಮಾಡಿದರು. ನಂತರ ಶಿಕ್ಷಣವನ್ನು ಮುಗಿಸಿ ಓದಿಗೆ ತಕ್ಕಂತೆ ಸಿವಿಲ್ ಇಂಜಿನಿಯರ್ ಮಾಡಿರುವುದರಿಂದ ಇವರು ಕಾಂಟ್ರಾಕ್ಟರ್ ಆಗಿ ತಮ್ಮ ಬದುಕು ಆರಂಭಿಸಿದರು. 1953 ಅಂದರೆ ತಮ್ಮ 20ನೇ ವಯಸ್ಸಿನಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿ ರಾಜಕೀಯಕ್ಕೆ ಧುಮುಕುತ್ತಾರೆ. ನಂತರ 1954ರಲ್ಲಿ ಮುತ್ತಿಗೆ ಹಿರೇಹಳ್ಳಿಯ ದೇವೇಗೌಡರ ಮಗಳಾದ ಚೆನ್ನಮ್ಮರನ್ನು ಮದುವೆಯಾದರು. ಇವರಿಗೆ 4 ಜನ ಮಕ್ಕಳು, 2 ಹೆಣ್ಣು ಮಕ್ಕಳು, 2 ಗಂಡು ಮಕ್ಕಳು. ಗಂಡು ಮಕ್ಕಳಾದ ಎಚ್ ಡಿ ರೇವಣ್ಣ ಮತ್ತು ಎಚ್ ಡಿ ಕುಮಾರಸ್ವಾಮಿ ನಿಮಗೆಲ್ಲ ಗೊತ್ತಿರುವವರೇ. ಇವರು ಹೊಳೆನರಸೀಪುರದ ಆಂಜನೇಯ ಸಹಕಾರಿ ಸಂಘದ ಅಧ್ಯಕ್ಷರಾಗಿದ್ದಾಗ ಜನಸೇವೆ ಮಾಡಿ ಗುರುತಿಸಿಕೊಂಡರು. ನಂತರ ತಾಲೂಕು ಮಂಡಲದ ಅಭಿವೃದ್ಧಿಯ ಸದಸ್ಯರಾದರು. ಮುಂದೆ ಒಳ್ಳೆಯ ಕೆಲಸ ಮಾಡಿ ಜನರ ಮೆಚ್ಚುಗೆ ಪಡೆದುಕೊಂಡರು. ಮುಂದೆ 1962ರಲ್ಲಿ ಹೊಳೆನರಸೀಪುರದ MLA ಟಿಕೆಟ್ ಆಕಾಂಕ್ಷಿಯಾಗಿದ್ದರು. ಆದರೆ ಟಿಕೆಟ್ ಸಿಗಲಿಲ್ಲ. ಇದರಿಂದ ಬೇಸರಗೊಂಡು ಕಾಂಗ್ರೆಸ್ ಪಕ್ಷವನ್ನು ಕೈಬಿಟ್ಟು ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತರು. ಕೊನೆಗೂ ಕಾಂಗ್ರೆಸ್ ಪಕ್ಷದ ಎದುರಾಳಿಯನ್ನು ಸೋಲಿಸಿ ವಿಧಾನಸಭೆ ಪ್ರವೇಶ ಮಾಡಿದರು. ಹೀಗೆ ವಿಧಾನಸಭೆಗೆ ಎಂಟ್ರಿ ಕೊಟ್ಟ ಇವರು ತಮ್ಮ ಭಾಷಣದ ಮೂಲಕ ಎಲ್ಲರ ಗಮನ ಸೆಳೆದರು. ಅಷ್ಟೇ ಅಲ್ಲದೆ ಹೊಳೆನರಸೀಪುರದ ಕ್ಷೇತ್ರದಿಂದ ಸತತವಾಗಿ 3 ಬಾರಿ ಗೆದ್ದು ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡಿದರು. ಮುಂದೆ 1969ರಲ್ಲಿ ಕಾಂಗ್ರೆಸ್ ಪಕ್ಷ 6, ಕಾಂಗ್ರೆಸ್ ಪಕ್ಷ ಹೋ ಅಂತ ವಿಂಗಡಣೆಯಾದವು. ಅದರಲ್ಲಿ ಎಚ್ ಡಿ ದೇವೇಗೌಡರು ಇಂದಿರಾ ಗಾಂಧಿಗೆ ವಿರೋಧವಾದ ಕಾಂಗ್ರೆಸ್ ಓ ಪಕ್ಷಕ್ಕೆ ಸೇರಿದರು. 1972ರ ಚುನಾವಣೆಯನ್ನು ಈ ಪಕ್ಷದಿಂದ ನಿಂತು 3ನೇ ಬಾರಿ MLA ಆದರು. MLA ಆದ ಇವರನ್ನು ಕಾಂಗ್ರೆಸ್ ಓ ಪಕ್ಷ ಇವರನ್ನು ವಿಪಕ್ಷ ನಾಯಕನಾಗಿ ಮಾಡಿದರು. ಮುಂದೆ 1975ರಲ್ಲಿ ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿ ಹೇರಿದ್ದರು. ಅದರ ವಿರುದ್ಧವಾಗಿ ಹೋರಾಡಿರುವುದರಿಂದ ಇವರು ಜೈಲು ಸೇರಿದರು. ಮುಂದೆ ಇಂದಿರಾ ಗಾಂಧಿ ವಿರುದ್ಧ ಹೋರಾಡಲು ಕಾಂಗ್ರೆಸ್ ಓ ಪಕ್ಷ ಮತ್ತು ಮುಂತಾದ ಪಕ್ಷಗಳು ಸೇರಿ ಜನತಾ ಪಾರ್ಟಿಯನ್ನು ಸ್ಥಾಪಿಸಿದವು. ಆಗ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರು ಕೂಡ ಆದರು. ಮುಂದೆ 1978ರಲ್ಲಿ ಜನತಾ ಪಾರ್ಟಿಯ ಅಭ್ಯರ್ಥಿಯಾಗಿ ಕಣಕ್ಕಿಳಿದ ಇವರು ಹೊಳೆನರಸೀಪುರದಲ್ಲಿ 4ನೇ ಬಾರಿ ಗೆಲುವಿನ ಬಾವುಟ ಹಾರಿಸಿದರು. ಆದರೆ ಕೇವಲ 59 ಸೀಟ್ ಗೆಲ್ಲಲಾಯಿತು ಜನತಾ ಪಾರ್ಟಿ. ಮುಂದೆ 1983ರ ಚುನಾವಣೆಯಲ್ಲಿ ಜನತಾ ಪಾರ್ಟಿ 95 ಸೀಟ್ ಗೆದ್ದು ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತು. ಆದರೆ ಸರ್ಕಾರ ರಚಿಸುವಷ್ಟು ಸೀಟ್ ಗೆದ್ದಿರಲಿಲ್ಲ. ಕೊನೆಗೆ ಬಿಜೆಪಿ ಎಡಪಕ್ಷ ಮತ್ತು ಪಕ್ಷದ ಅಭ್ಯರ್ಥಿಗಳ ಬೆಂಬಲದೊಂದಿಗೆ ರಾಜ್ಯದಲ್ಲಿ ಮೊದಲ ಬಾರಿಗೆ ಕಾಂಗ್ರೆಸ್ಸೇತರ ಸರ್ಕಾರ ಅಧಿಕಾರಕ್ಕೆ ಬಂತು. ಆದರೆ ದೇವೇಗೌಡರು ಮುಖ್ಯಮಂತ್ರಿ ಆಗಲಿಲ್ಲ. ರಾಮಕೃಷ್ಣ ಹೆಗಡೆಯವರು CM ಆದರು. ದೇವೇಗೌಡರು ನೀರಾವರಿ ಮತ್ತು ಲೋಕೋಪಯೋಗಿ ಸಚಿವರಾಗಿ ಸೇವೆ ಮಾಡಿದರು. ಹೀಗೆ ರಾಜ್ಯದಲ್ಲಿ ಒಂದು ಒಳ್ಳೆಯ ಹೆಸರು ಮಾಡುತ್ತಾ ದೆಹಲಿಯತ್ತ ತಿರುಗಿ ನೋಡಿ 1991ರಲ್ಲಿ ಹಾಸನದಿಂದ ಸ್ಪರ್ಧಿಸಿ ಗೆಲುವು ಸಾಧಿಸಿ ಪಾರ್ಲಿಮೆಂಟ್ ಕಡೆಗೆ ಹೆಜ್ಜೆ ಹಾಕಿದರು. ಈ ವೇಳೆ ರಾಜ್ಯದ ರೈತರ ಸಮಸ್ಯೆಗಳನ್ನು ಹೇಳಿಕೊಂಡು ರೈತರ ದೃಷ್ಟಿಯಲ್ಲಿ ಒಳ್ಳೆ ರೈತ ನಾಯಕ ಎಂದು ಕರೆಸಿಕೊಂಡರು. ಮುಂದೆ 1989ರಲ್ಲಿ ಜನತಾ ಪಕ್ಷವು ತಾನು ಸ್ಪರ್ಧಿಸಿದ 222ರಲ್ಲಿ ಸ್ಪರ್ಧಿಸಿ 2ರಲ್ಲಿ ಮಾತ್ರ ಗೆದ್ದು ಹೀನಾಯ ಸೋಲು ಅನುಭವಿಸಿದರು. ಸ್ವತಃ 2 ಕ್ಷೇತ್ರದಿಂದ ನಿಂತ ಎಚ್ ಡಿ ದೇವೇಗೌಡರು ಕೂಡ 2 ಕಡೆಯೂ ಸೋಲು ಅನುಭವಿಸಿದರು. ಇದನ್ನೇ ಸವಾಲಾಗಿ ತೆಗೆದುಕೊಂಡು ದೇವೇಗೌಡರು 1994ರಲ್ಲಿ ಅಧ್ಯಕ್ಷರಾದ ಬಳಿಕ ಪಕ್ಷ ಸಂಘಟಿಸಿದರು. 1994ರಲ್ಲಿ ಜನತಾದಳ
ಅಧಿಕಾರಕ್ಕೆ ಬಂದೇ ಬಿಡಿತು. ಮುಂದೆ ರಾಜ್ಯದ 14ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಇದೇ ವೇಳೆ ರೈತರ ಕೆಲವು ಸಮಸ್ಯೆಗಳನ್ನು ಪರಿಹರಿಸಿದರು. 1996ರಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಯಾವ ಪಕ್ಷಕ್ಕೂ ಬಹುಮತ ಬಂದಿರಲಿಲ್ಲ. ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ದ ಬಿಜೆಪಿ ವಾಜಪೇಯಿ ನೇತೃತ್ವದಲ್ಲಿ ಸರ್ಕಾರ ರಚಿಸಿದರು. ಅದು ಕೇವಲ 13 ದಿನಕ್ಕೆ ಪಲ್ಟಿ ಹೊಡೆಯಿತು. ಕೊನೆಗೆ 13 ಪ್ರಾದೇಶಿಕ ಪಕ್ಷ ಸೇರಿ ಸಂಯುಕ್ತ ರಂಗ ರಚಿಸಿಕೊಂಡವು. ಜನತಾದಳ ನೇತೃತ್ವದಲ್ಲಿ ಸರ್ಕಾರ ರಚಿಸುವುದಾದರೆ ಕಾಂಗ್ರೆಸ್ ಬೆಂಬಲ ನೀಡುವುದಾಗಿ ಘೋಷಿಸಿತು. ಆದರೆ ಜನತಾದಳದ ವಿ.ಪಿ. ಸಿಂಗ್ ಪ್ರಧಾನಿಯಾಗಲು ನಿರಾಕರಿಸಿದರು. ಮುಂದೆ ಪ್ರಧಾನಮಂತ್ರಿಯ ಕುರ್ಚಿ ದೇವೇಗೌಡರಿಗೆ ಒಲಿದು ಬಂತು. ಅದಕ್ಕೆ ದೇವೇಗೌಡರು ಒಪ್ಪಿಕೊಂಡು ದೇಶದ 11ನೇ ಪ್ರಧಾನಿಯಾದರು. ಆದರೆ 1 ವರ್ಷ ಸಂಪೂರ್ಣ ಪ್ರಧಾನಿಯಾಗಲಿಲ್ಲ ದೇವೇಗೌಡರು. ಸಂಯುಕ್ತ ರಂಗಕ್ಕೆ ಬೆಂಬಲ ಕೊಟ್ಟಿದ್ದ ಕಾಂಗ್ರೆಸ್ ಪಕ್ಷ ಎಲ್ಲದಕ್ಕೂ ಅಡ್ಡಿಪಡಿಸ್ತಾ ಇತ್ತು. ಇದರಿಂದ ಬೇಸರಗೊಂಡ ದೇವೇಗೌಡರು ರಾಜೀನಾಮೆ ನೀಡಿದರು. 1999ರಲ್ಲಿ ಜನತಾದಳದ ಕೆಲ ಹಿರಿಯ ನಾಯಕರು ಬಿಜೆಪಿ ನೇತೃತ್ವದ NDAಗೆ ಕೈ ಜೋಡಿಸಿದರು. ಇದರಿಂದ ಬೇಸರಗೊಂಡ ಒಂದು ಬಣ ಜಾತ್ಯತೀತ ಜನತಾದಳ ಅಂದರೆ JDS ಪಕ್ಷವನ್ನು ಹುಟ್ಟುಹಾಕಿತು. ದೇವೇಗೌಡರು ಅದರ ರಾಷ್ಟ್ರೀಯ ಅಧ್ಯಕ್ಷರಾದರು. 1999ರಲ್ಲಿ ದೇವೇಗೌಡರು ಸೋಲು ಅನುಭವಿಸಿದರು. ಇಡೀ ದೇಶದಲ್ಲೇ ಒಂದೇ ಸೀಟ್ ಗೆದ್ದಿತು JDS, ಅದು ಮಹಾರಾಷ್ಟ್ರದಲ್ಲಿ. ಮುಂದೆ ವಿಧಾನಸಭಾ ಚುನಾವಣೆಯಲ್ಲಿ ಕೇವಲ 10 ಸೀಟ್ ಗೆದ್ದಿತು. ಈ ಸೋಲಿನ ಬಳಿಕ ಪಕ್ಷ ಸಂಘಟನೆಗೆ ಹೆಚ್ಚು ಗಮನ ಹರಿಸಿದರು. ಮುಂದೆ 2002ರಲ್ಲಿ ಕನಕಪುರದ ಚುನಾವಣೆಗೆ ನಿಂತು ಗೆಲುವು ಸಾಧಿಸಿದರು. ಮುಂದೆ 2004ರ ವಿಧಾನಸಭಾ ಚುನಾವಣೆಯಲ್ಲಿ JDSಗೆ 58 ಸೀಟು ಸಿಕ್ಕಿತು. ಮುಂದೆ ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟಿತ್ತು. ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟ JDS ಅರ್ಧದಲ್ಲೇ ಕೈಬಿಟ್ಟು ಬಿಜೆಪಿ ಜೊತೆ ಮಿಶ್ರಣವಾಯಿತು. ಮೊದಲು 20 ತಿಂಗಳು ಅಧಿಕಾರ ಅನುಭವಿಸಿ ಯಡಿಯೂರಪ್ಪನವರ ಸರದಿ ಬಂದಾಗ ಕೈ ಎತ್ತಿಕೊಂಡರು ಕುಮಾರಸ್ವಾಮಿ. ಮುಂದೆ ಇದೇ ಕಾರಣದಿಂದ ಬಿಜೆಪಿಗೆ ಅಧಿಕಾರಕ್ಕೆ ಬಂತು. JDS 28 ಸ್ಥಾನ ಗಳಿಸಿ ಹೀನಾಯ ಸೋಲು ಅನುಭವಿಸಿತು. ನಂತರ 2018ರಲ್ಲಿ ಕಾಂಗ್ರೆಸ್ ಜೊತೆ ಸೇರಿ JDS ಸರ್ಕಾರ ರಚಿಸಿದರು. ಇದೆಲ್ಲದರ ಹಿಂದೆ ಇರುವಂಥ ಮಾಸ್ಟರ್ ಮೈಂಡ್ದಲ್ಲೇ ನಮ್ಮ HD ದೇವೇಗೌಡರು. ಏನೇ ಆಗಲಿ ರೈತರಿಗೆ ಮಾಡಿದಂಥ ಸಹಾಯ ಹಾಗೂ ಕರ್ನಾಟಕ ರಾಜ್ಯದ ಏಕೈಕ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಸದಾ ಅವರು ಪಾತ್ರರಾಗಿರುತ್ತಾರೆ. ಇಷ್ಟೆಲ್ಲ ಸಾಧನೆ ಮಾಡಿದ ದೇವೇಗೌಡರ ವಯಸ್ಸು ಈಗ 93 ವರ್ಷ. ಸುಖಕರವಾದ ಸಂತೋಷದ ಜೀವನ ಸುಗಮವಾಗಿ ಸಾಗಲಿ ಅಂತ ಹಾರೈಸುತ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಾ ಮತ್ತೊಂದು ವಿಡಿಯೋ ಮೂಲಕ ನಿಮ್ಮೆಲ್ಲರಿಗೂ ಸಿಗ್ತೀನಿ ಅಂತ ಹೇಳ್ತಾ ನಾನು ನಿಮ್ಮ ಕನ್ನಡಿಗ ಭರಮು ಬೆಳಗಲ್. ಎಲ್ಲರಿಗೂ ನಮಸ್ಕಾರ. ಜೈ ಕನ್ನಡ, ಜೈ ಕರ್ನಾಟಕ.